ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇದು ಶನಿವಾರದ ವಿಡಿಯೋ. ಎಂದಿನಂತೆ ನಾನು ಎಲಗೂರು ಆಂಜನೇಯನ ವ್ರತ ಮಾಡ್ತಾ ಇದ್ದೀನಿ. ಇವತ್ತು ಮನೆಯಲ್ಲಿ ಪೂಜೆ ಮುಗಿದಾಗಿದೆ, ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದೀನಿ. ಆ ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ನಾನೀಗ ವಿಡಿಯೋ ಮುಂದೆ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮತ್ತು ಹೋದ ವಾರ ಮಾಡಿದಂತಹ ಎಲಗೂರು ಆಂಜನೇಯನ ವ್ರತದ ಬಗ್ಗೆ ಮತ್ತೊಮ್ಮೆ ಹೇಳಿ ಅಕ್ಕ ಅಂತ ಹೇಳಿ ಒಂದಿಬ್ಬರು 3 ಜನ ಕಮೆಂಟಲ್ಲಿ ಕೇಳಿದ್ರಿ. ಅದನ್ನು ತಿಳಿಸ್ಕೊಡ್ತೀನಿ. ಮತ್ತು ಅದಕ್ಕೆ ಮುಂಚಿತವಾಗಿ ನಾವು ಫಸ್ಟು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿ, ನಂತರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮಾರುತಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಇವಾಗ ಆ ವಿಡಿಯೋ ಎಲ್ಲ ನೋಡ್ಕೊಂಡು ಬನ್ನಿ, ಆಮೇಲೆ ನನ್ನ ಮಾತನ್ನು ಮುಂದುವರಿಸ್ತೀನಿ. ಇವತ್ತಿನ ಲಾಗು ಪೂಜೆ ಒಂದಿಗೆ ಒಂದು ವ್ರತದ ಒಂದು ಮಾತುಕತೆ ಒಂದಿಗೆ ಲಾಗು ಇವತ್ತು ನಿಮ್ಮ ಮುಂದೆ ಇರುತ್ತೆ. ಬನ್ನಿ, ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬರೋಣ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿದ್ದೀವಿ. ನಾನು ನಮ್ಮ ಮನೆಯವರು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ಬನ್ನಿ, ಆಗಿದೆ, ಬಂದು ನಿಮ್ಮ ಜೊತೆ ಮಾತುಕತೆನ ಮುಂದುವರ್ಸೋಣ ಅಂತ ಹೇಳಿ ಮೊದಲು ಶನೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ. ಎಳ್ಬತ್ತಿ ದೀಪನ ಹಚ್ಚಿ ಮಾರುತಿ ಮಂದಿರಕ್ಕೆ ಹೋಗಿ ಆಮೇಲೆ ಮನೆಗೆ ಹೋಗೋದು. ಮನೆಗೆ ಹೋಗಿ ನನ್ನ ಮಾತನ್ನು ಮುಂದುವರಿಸ್ತೀನಿ. ನಮ್ಮ ಮನೆಯವ್ರಿಗೂ ಕೂಡ, ನಾನು ನಮ್ಮ ಮನೆಯವರಿಬ್ಬರು ಕೂಡ ಎಳ್ಬತ್ತಿ ಹಚ್ಚಬೇಕಿಬ್ಬರು ಕೂಡ. ಇದು 2ನೇ ಶನಿವಾರ ಅಲ್ಲ, ನೀವು ನೋಡ್ತಾ ಇದ್ದೀರಾ. ಹೋದ ಶನಿವಾರನೂ ಕೂಡ ನೋಡಿದ್ರಿ. ಬಂತು ದೇವಸ್ಥಾನ. ಇದು ಶ್ರೀರಾಮ ಮತ್ತು ಶನೇಶ್ವರ ಇರುವಂತಹ ದೇವಸ್ಥಾನ. ಇಲ್ಲಿ ಎಳ್ಬತ್ತಿ ಅಲ್ಲೇ ಚೆನ್ನಾಗಿ ಶುದ್ಧವಾಗಿ ಮಾಡಿರ್ತಾರೆ, ಅಲ್ಲೇ ತಗೊಂಡು ಎಳ್ಬತ್ತಿನ ಮೊದಲು ಒಳಗಡೆ ತಗೊಂಡು ಹೋಗ್ತೀವಿ. ಎಳ್ಬತ್ತಿ ತಗೊಂಡೋಗಿ ಶನೇಶ್ವರನ ವಿಗ್ರಹದ ಮುಂದೆ, ಪರಮಾತ್ಮನ ಮುಂದೆ ನಿಂತು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಪ್ರಾರ್ಥನೆ ಮಾಡಿಕೊಂಡು ನಂತರ ಹೋಗಿ ಹೊರಗಡೆ ಎಳ್ಬತ್ತಿ ಹಚ್ಚುವಂಥದ್ದನ್ನು ಮಾಡ್ತೀನಿ. ನೆನೆ ಯಾರೋ ಕಮೆಂಟಲ್ಲೂ ಕೂಡ ಕೇಳಿದ್ರಿ, ಎಳ್ಬತ್ತಿನ ಮನೆಯಲ್ಲಿ ಹಚ್ಬೋದಾ ಅಂತ. ಖಂಡಿತ ಎಳ್ಬತ್ತಿನ ಮನೇಲಿ ಹಚ್ಚಬಾರ್ದು. ಆಂಜನೇಯನ ದೇವಸ್ಥಾನದಲ್ಲಿ ಹಚ್ಚಿ, ಇಲ್ಲ ಶನೇಶ್ವರ ದೇವಾಲಯದಲ್ಲಿ ಹಚ್ಚುವಂಥದ್ದನ್ನು ಮಾಡಿ. ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಆಗಲಿ ಎಳ್ಬತ್ತಿ ಆಗಲಿ ಮನೆಯಲ್ಲಿ ಹಚ್ಚಬಾರ್ದು. ನಿಂಬೆಹಣ್ಣಿನ ದೀಪ ಬಂದು ದುರ್ಗಾಶಕ್ತಿ ದೇವಸ್ಥಾನಗಳಲ್ಲಿ ರಾಹುಗಾಲದಲ್ಲಿ ಹಚ್ಚಬೇಕು. ಎಳ್ಬತ್ತಿ ಬಂದು ಶನೇಶ್ವರನ ದೇವಸ್ಥಾನದಲ್ಲಿ, ಇಲ್ಲಾಂದರೆ ಮಾರುತಿ ಮಂದಿರದಲ್ಲೂ ಕೂಡ, ಮಾರುತಿ ದೇವಸ್ಥಾನದಲ್ಲೂ ಕೂಡ ಹಚ್ಚಬಹುದು. ಇಬ್ಬರು ಪ್ರಾರ್ಥನೆ ಮಾಡಿಕೊಂಡು ಹೊರಗಡೆ ಎಳ್ಬತ್ತಿ ಹಚ್ಬಿಟ್ಟು ಬರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ. ವಿಡಿಯೋ ಯಾಕೆ ಗೊತ್ತಿಲ್ಲ, ಇವತ್ತು ಕ್ಲಾರಿಟಿ ಕಡಿಮೆ ಕಾಣಿಸ್ತಾ ಇದೆ. ನಾನು ನೋಡಿದೆ, ತುಂಬ ಯಾಕೋ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ವಿಡಿಯೋ ಅಂತ ಅಂದ್ಕೊಂಡೆ. ಲಾಸ್ಟ್ವರೆಗೂ ಕೂಡ ಸ್ವಲ್ಪ ಹೀಗೆ ಆಗಿದೆ. ಶನೇಶ್ವರನ ನಾಮಸ್ಮರಣೆ ಒಂದಿಗೆ 9 ಎಳ್ಬತ್ತಿಯ ಗಂಟಿರುತ್ತೆ. ಅದನ್ನು ಶನೇಶ್ವರನ ಹೆಸರು ಹೇಳ್ತಾ ಓಂ ಸನ್ ಶನೇಶ್ವರಾಯ ನಮಃ ಅನ್ನುವಂತಹ ಮಂತ್ರನ ಹೇಳಿಕೊಂಡು ಎಳ್ಬತ್ತಿನ ಹಾಕ್ತಾ ಇದ್ದೀವಿ. ಎಳ್ಳನ್ನು ದಹನ ಮಾಡಿದ್ರೆ ಶನಿ ಪರಮಾತ್ಮನಿಗೆ ತುಂಬ ಪ್ರಿಯ. ಅದಕ್ಕೋಸ್ಕರ ನಮ್ಮ ಕರ್ಮಗಳನ್ನ ಕಳೆದುಕೊಳ್ಳೋದಕ್ಕೋಸ್ಕರ ಇಂತಹದನ್ನೆಲ್ಲ ನಾವು ಮಾಡಿಕೊಳ್ಬೇಕು. ಅದು ಒಂದು ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಅಂತ ಕೂಡ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಸಂಕಲ್ಪ ಮಾಡಿಸಿ ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ತಗೊಂಡು ಹೋಗ್ತೀವಿ. ಈಗ ಇಲ್ಲಿಂದ ನೋಡ್ತಾ ಇದ್ದೀರಾ, ನಾವು ಕೂಡ ಮಂಗಳಾರತಿ ಎಲ್ಲ ತಗೊಂಡೆ, ತೀರ್ಥ ಪ್ರಸಾದ ತಗೊಂಡು ಪ್ರಾರ್ಥನೆ ಮಾಡಿಕೊಂಡು ನವಗ್ರಹ ಪ್ರದಕ್ಷಿಣೆ ಕೂಡ ಹಾಕಿ ಅಯ್ಯಪ್ಪ ಸ್ವಾಮಿ, ಇವತ್ತು ಶನಿವಾರ, ಅಯ್ಯಪ್ಪ ಸ್ವಾಮಿ ಶ್ರೀರಾಮನ ನಾಮಸ್ಮರಣೆಯೂ ಕೂಡ ಅಷ್ಟೇ ಅದ್ಭುತ ಫಲ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಎಲ್ಲ ಆಯಿತು. ಇವಾಗ ನವಗ್ರಹ ಪ್ರದಕ್ಷಿಣೆನೂ ಕೂಡ 9 ಬಾರಿ ನವಗ್ರಹಗಳನ್ನ ಪ್ರಾರ್ಥನೆ ಸಲ್ಲಿಸುತ್ತಾ 9 ಬಾರಿ ಸುತ್ತನ್ನು ಹಾಕಿ ಪ್ರದಕ್ಷಿಣೆ ಹಾಕಿ ಒಂದು 10 ನಿಮಿಷ ಕೂತು ನಂತರ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಗಡೆ ಬಂದ್ವಿ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಹೇಳಿ ಸ್ಪೀಡಾಗಿ ಇಟ್ಬಿಟ್ಟಿದ್ದೀನಿ ಅಷ್ಟೇ. ಇವಾಗ ಮಾರುತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಇಲ್ಲಿ ಮಾರುತಿ ದೇವಸ್ಥಾನ, ಇದರ ಹಿಂಭಾಗನೇ ನನ್ನ ಮಗನ ಕಾಲೇಜಿದೆ. ಮಾರುತಿ ದೇವಸ್ಥಾನದ ಹಿಂಭಾಗನೇ ನನ್ನ ದೊಡ್ಡ ಮಗನ ಕಾಲೇಜ್ ಬರುತ್ತೆ. ಜನ ಹೋದ ವಾರಕ್ಕೆ ಈ ವಾರ ಅಷ್ಟಾಗಿ ಜನ ಕಡಿಮೆನೇ ಇದ್ದರು. ಹೋದ್ವಿ, ಹಣ್ಣುಕಾಯಿ ಎಲ್ಲ ಪೂಜೆ ಮಾಡಿಸಿ ಸಂಕಲ್ಪ ಮಾಡಿಕೊಂಡು ಅರ್ಚನೆ ಮಾಡಿಸಿ ನಾವು ಹೋಗಿದ್ದಕ್ಕೂ ಕೂಡ ಮಹಾಮಂಗಳಾರತಿ ನೈವೇದ್ಯ ಎಲ್ಲ ಅರ್ಪಣೆ ಆಗ್ತಾಯಿತ್ತು. ತುಂಬ ಖುಷಿ ಆಯಿತು. ಎಂದಿನಂತೆ 2 ವೀಳ್ಯದೆಲೆ, 2 ಲವಂಗ, 2 ಏಲಕ್ಕಿ ಮತ್ತು ದಕ್ಷಿಣೆ ಇಟ್ಟು ಅರ್ಚಕರಿಗೆ ಮತ್ತು ಮಾರುತಿಯ ಪಾದದಡಿ ಇಡಿಸಿ ನಂತರ ಅರ್ಚಕರಿಗೆ ಅದನ್ನು ಕೊಡುವಂಥದ್ದನ್ನು ಮಾಡೋದ್ರಿಂದನೂ ಕೂಡ ವಿಶೇಷ ಫಲನ ನಾವು ಮಾರುತಿಯ ಅನುಗ್ರಹದಿಂದ ಪಡ್ಕೋಬಹುದು. ವೀರಾಂಜನೇಯನ ಯಾರು ನಂಬ್ತಾರೋ ಅವರು ಕೈ ಬಿಡಲ್ಲ, ಅದ್ಭುತವಾಗಿ ಅನುಗ್ರಹಿಸ್ತಾರೆ ಅಂತ ಹೇಳಬಹುದು. ಎಲ್ಲ ಕೂಡ ನೀವೇನನ್ನು ಬೇಡ್ತಿರೋ ಅದನ್ನು ಅನುಗ್ರಹಿಸುವಂಥ ಶಕ್ತಿ ಇರುವಂಥದ್ದು ಆಂಜನೇಯನಿಗೆ ಅಂತ ಹೇಳಬಹುದು. ಸರ್ಕಾರಿ ವೃತ್ತಿ ಇಲ್ವಾ, ನೀವು ಓದಿರ್ತೀರ, ನಿಮಗೆ ವಿದ್ಯಾರ್ಹತೆ ಇರುತ್ತೆ, ಸರ್ಕಾರಿ ವೃತ್ತಿ ನಮಗೆ ಅವ್ರಿಗೆ ಹೇಗೆ ಮಾಡಿದ್ರೂ ಕೂಡ ಸಿಗ್ತಾ ಇಲ್ಲ ಅಂದರೆ ಮಾರುತಿನ ನೀವು ಒಂದಿಷ್ಟು ಮಂಗಳವಾರ ಅವ್ರ ಸೇವೆ ಮಾಡ್ತಾ ಹೋಗಿ ಕೆಂಪು ಸಿಂಧೂರ ಕೊಡಿ, ಕೆಂಪು ಹೂವನ್ನು ಅರ್ಪಣೆ ಮಾಡ್ತಾ ಬನ್ನಿ. ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಫಲನ ಮಾರುತಿ ಕೊಡ್ತಾರೆ. ನೋಡ್ತಾ ಇದ್ದೀರಾ, ಇವತ್ತು ತುಳಸಿ ಹಾರಗಳು, ವಿಳ್ಯದೆಲೆ ಹಾರಗಳು ತುಂಬ ಹಾಕಿದ್ರು. ಇವತ್ತು ತುಂಬ ಖುಷಿ ಆಯಿತು. ಹೋದ ವಾರ ಬೆಣ್ಣೆ ಅಲಂಕಾರ ಮಾಡಿದರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಯಾಕೋ ವಿಡಿಯೋ ಕ್ಲಾರಿಟಿ ನಿಮ್ಗೆ ಕಾಣಿಸ್ತಿಲ್ಲ, ನಾನು ಸರಿಪಡಿಸೋಣ ಅಂತ ಮಾಡ್ತಾಯಿದ್ದೀನಿ. ಯಾಕೋ ವಿಡಿಯೋನೇ ಕ್ಲಾರಿಟಿ ಕೂಡ ಕಾಣಿಸ್ತಿಲ್ಲ. ಎಲ್ರಿಗೂ ಅನುಗ್ರಹ ಮಾಡಲಿ. ಕಾರ್ಯಸಿದ್ಧಿ ಹನುಮಂತ ಎಲ್ಲರ ಬದುಕಿನಲ್ಲೂ ಕೂಡ ಹೊಸ ಚೈತನ್ಯ ಕೊಡಲಿ, ಅದ್ಭುತವಾದ ಅನುಗ್ರಹ ಮಾಡಲಿ. ಮನುಷ್ಯನ ಜೀವನ ತುಂಬ ಶಾರ್ಟ್ ಲೈಫು, ಅದರಲ್ಲಿ ನಾವಿಲ್ಲ ಅಂದರೂ ಕೂಡ 4 ಜನ ನೆನಪು ಮಾಡಿಕೊಳ್ಳುವಂತಹ ಬದುಕು ನಮ್ಮದಾಗಿರಲಿ. ನಾವೇನು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, 4 ಜನರ ಒಂದು ಪರೋಪಕಾರ ಅನ್ನೋದು ಇಟ್ಕೊಂಡಾಗ, ದಾನ ಧರ್ಮ ಅನ್ನೋದು ನಮ್ಮ ಮನಸ್ಸಿನಲ್ಲಿದ್ದಾಗ ಖಂಡಿತ ನಮಗೆ ಒಂದು ಒಳ್ಳೆಯ ಯಶಸ್ಸನ್ನು ತಂದುಕೊಡ್ತಾರೆ ಅಂತ ಹೇಳ್ಬೋದು. ಮಹಾಗಣಪತಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಮಹಾಮಂಗಳಾರತಿ ನಡೀತಾ ಇದೆ, ನೀವು ಕೂತಲ್ಲೇ ಕಾರ್ಯಸಿದ್ಧಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. देवेभ्यो देवताभ्यो नमः नमस्कारान् कर्तयामि यानि कानि देवतानि विनश्यन्ति प्रदक्षिणपदे पदे पापोऽहं पापकर्माणां पापात्मना पापसम्भवामि राहिमां वर्गाद्येन तस्मात् कालचक्रावेव रक्ष सीतानां देवताभ्यो नमः आत्मा प्रदक्षिणा नमस्कारान् समर्पयामि ಬಂದ್ರಲ್ಲ, ಶನೇಶ್ವರನ ಅನುಗ್ರಹ ಬೇಕು, ಮಾರುತಿಯ ಆಶೀರ್ವಾದ, ಅವರ ಪರಿಪೂರ್ಣವಾದ ಅನುಗ್ರಹ ರಾಮನ ಜೊತೆಗೆ ನಮ್ಮೆಲ್ರಿಗೂ ಕೂಡ ಬೇಕಲ್ವಾ. ಎಲ್ಲರೂ ದರ್ಶನ ಮಾಡ್ಕೊಬಂದ್ರಿ. ಯಲಗೂರು ಆಂಜನೇಯನ ಕಾರ್ಯಸಿದ್ಧಿ ವ್ರತದ ಬಗ್ಗೆ ಹೇಳ್ಕೊಡ್ತೀನಿ. ಹೋದವರನ್ನು ಕೂಡ ಹೇಳಿದ್ದೀನಿ. ಯಲಗೂರು ಆಂಜನೇಯನ ಫೋಟೋನೇ ತಗೊಳ್ಳಿ. ಅಂದರೆ ಅವರ ಮುಖ ಎಡಭಾಗಕ್ಕೆ ತಿರುಗಿರುತ್ತೆ. ಅಂದರೆ ಅದು ದಕ್ಷಿಣ ಗೋಡೆಗಿಟ್ಟರೆ ಪೂರ್ವಕ್ಕೆ, ಅಂದರೆ ಹೇಗೆ ಅಂತ ಹೇಳಿದ್ರೆ, ಮುಂಚೆ ಇದ್ದ ಮನೆ ಕರೆಕ್ಟ್ ಇತ್ತು ನನಗೆ ದೇವ್ರ ಮನೆಯಲ್ಲಿ ವ್ರತ ಮಾಡೋದಕ್ಕೆ. ಉತ್ತರದ ಗೋಡೆಗಿಟ್ಟರೆ ಅವ್ರ ಮುಖ ಪೂರ್ವಕ್ಕೆ ತಿರುಗ್ತಾ ಇತ್ತು. ಆದರೆ ಇಲ್ಲಿ ಇದು ಅಲ್ಲಿದ್ದ ಮನೆ ಪೂರ್ವಕ್ಕೆ ದೇವ್ರ ಮನೆ ಬಾಗಿಲಿತ್ತು, ಇದು ಉತ್ತರಕ್ಕೆ ಬಾಗಿಲಿದೆ.
ನನಗೆ ವಿಧಿ ಇಲ್ಲ ಇವಾಗ ಮಡಿಕೊಳ್ಳೋಕ್ಕೆ ಯಾವುದೋ ಜಾಗ ಸ್ಥಳಾವಕಾಶ ಇಲ್ಲದೋರೋದ್ರಿಂದ ಮಧ್ಯಭಾಗನೇ ನಾನು ಆಂಜನೇಯನ ಫೋಟೋನ ಇಟ್ಕೊಂಡಿದ್ದೀನಿ. ಈಗ ಅವ್ರ ಮುಖ ಪಶ್ಚಿಮಕ್ಕೆ ತಿರುಗಿದೆ, ಆದರೆ ಉತ್ತರಕ್ಕೆ ತಿರುಗೋ ಫೋಟೋ ಇರೋ ಥರ ನಾನು ಇಟ್ಕೊಂಡಿದ್ದೀನಿ. ಯಲಗೂರು ಆಂಜನೇಯನ ಫೋಟೋ ಇಲ್ಲ ಅಂತ ಹೇಳಿದ್ರೆ ನೀವು ಗೂಗಲ್ ಸರ್ಚ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಒಂದು ಇಮೇಜಸ್ನ ಡೌನ್ಲೋಡ್ ಮಾಡಿಕೊಂಡು ಫೋಟೋಶಾಪ್ಗಳಲ್ಲಿ ಈ ಫೋಟೋಗಳೆಲ್ಲ ಸಿಗುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಆ ಪ್ರಿಂಟೌಟ್ನ ಕೊಟ್ಟರೆ ಅವರು ಅದಕ್ಕೆ ಕಟ್ಟೆಲ್ಲ ಹಾಕಿ ಕೊಡ್ತಾರೆ. ಅದನ್ನು ಮಾಡ್ಕೊಳ್ಳಿ. ಯಲಗೂರು ಆಂಜನೇಯನ ಫೋಟೋ ತುಂಬ ಅದ್ಭುತ ಅಂತಲೇ ಹೇಳ್ತೀನಿ. ಇಲ್ಲಪ್ಪ ನಮ್ಮ ಹತ್ರ ಮತ್ತೊಂದು ಬೇರೆ ಆಂಜನೇಯನ ಫೋಟೋನೇ ಇದೆ ಅಂದರೆ ಅದನ್ನು ಕೂಡ ಇಟ್ಕೊಳ್ಳಿ, ತಪ್ಪಿಲ್ಲ. ಆದರೆ ಯಲಗೂರು ಆಂಜನೇಯನ ಫೋಟೋ ಇದ್ದರೆ ಒಂದು ವಿಶೇಷತೆ ಅಂತ ಹೇಳ್ತೀನಿ, ಅದನ್ನು ಇಟ್ಕೊಂಡಿದ್ದೀನಿ. ಪ್ರತಿದಿನವೂ ಕೂಡ ಮಾಡ್ಬೋದು. ಶನಿವಾರ ಶುರು ಮಾಡ್ಕೊಳ್ಳಿ. ನೀವು ಶನಿವಾರ ಶುರು ಮಾಡಿಕೊಂಡು ದಿನಾನೂ ಕೂಡ ಮಾಡ್ಕೋಬಹುದು. ಇಲ್ಲ ಅಂದರೆ ವಾರಕ್ಕೆ ಒಮ್ಮೆ ಅಂದರೆ ಶನಿವಾರ ಕೂಡ ನಾವು ಈ ವ್ರತನ ಆಚರಣೆ ಮಾಡ್ಕೋಬಹುದು. ಕಾರ್ಯಸಿದ್ಧಿ ಹನುಮಂತನ ವ್ರತ ಇದು. ಒಂದು ಮಂತ್ರನೂ ಕೂಡ ಇದೆ, ನಾನು ಇವತ್ತಿನ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ತುಂಬ ಸುಲಭವಾದ ವ್ರತ, ತುಂಬ ಅದ್ಭುತವಾದ ವ್ರತ ಅಂತ ಹೇಳ್ತೀನಿ. ಯಲಗೂರು ಆಂಜನೇಯನ ವ್ರತ ಒಂಥರ ರೋಮಾಂಚನ ಆಗುತ್ತೆ. ಯಲಗೂರು ನೆನಪು ಮಾಡಿಕೊಂಡ್ರೆ ಸಾಕು, ನಾವು ಹೋಗಿ ಬಂದಂಥ ಆ ವಿಶೇಷ ದಿನ ನಿಜವಾಗ್ಲೂ ಕೂಡ ಮತ್ತೊಮ್ಮೆ ಶೀಘ್ರವಾಗಿ ಹನುಮಂತ ನಮಗೆ ಅನುಗ್ರಹಿಸಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆ ಸನ್ನಿಧಾನಕ್ಕೆ ಹೋಗಿ ಬರೋದಕ್ಕೆ ಎಂದಿನಂತೆ ಶನಿವಾರ ಶುರು ಮಾಡ್ಕೋಬೇಕು. ಗಂಧ ಬೇಕು, ಸಿಂಧೂರ ಬೇಕು, ಗೆಜ್ಜೆ ವಸ್ತ್ರ ಬೇಕು, ನೈವೇದ್ಯಕ್ಕೆ ಹಣ್ಣುಗಳು, ಬಾಳೆಹಣ್ಣಾಗಲಿ 1-2-3 ಥರ ಹಣ್ಣು ಬೇಕಾದರೆ ಇಟ್ಕೋಬಹುದು. ಎಲೆ ಇಟ್ಕೆ ಬಾಳೆಹಣ್ಣು ಕಂಪಲ್ಸರಿ ಇಡಲೇಬೇಕು. 1 ಗ್ಲಾಸ್ ಹಾಲು ಸಕ್ಕರೆನಾದರೂ ಕೂಡ ಇಡಬಹುದು ನೈವೇದ್ಯಕ್ಕೆ. ಒಂದು ಪೀಠ ರೆಡಿ ಮಾಡ್ಕೊಳ್ಳಿ. ಗಣಪತಿಗೆ ಕುಲದೇವರಿಗೆ ಎಂದಿನಂತೆ ನೀವು ಯಾವ ರೀತಿ ಅಲಂಕಾರ ಮಾಡ್ಕೊಳ್ತೀರೋ ಅಲಂಕಾರ ಮಾಡ್ಕೊಳ್ಳಿ. ಒಂದು ಪೀಠ ರೆಡಿ ಮಾಡ್ಕೊಳ್ಳಿ. ಆ ಪೀಠಕ್ಕೆ ರಂಗೋಲಿ ಬಿಡಿ. ರಂಗೋಲಿ ಬಿಟ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ರಂಗೋಲಿಲಿ ಬರೆದು ಆ ಒಂದು ಪೀಠದ ಮೇಲೆ ಹನುಮಂತನ ಫೋಟೋನ ಇಟ್ಕೊಳ್ಳಿ. ಫೋಟೋ ಇಟ್ಬಿಟ್ಟು ಕ್ಲೀನಾಗಿ ಒರೆಸಿ ಮಡಿ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಹಣೆಗಾಗಲಿ ಹೃದಯ ಭಾಗಕ್ಕಾಗಲಿ ಗಂಧನ ಹಚ್ಕೊಳ್ಳಿ. ಫಸ್ಟ್ ಹಚ್ಚಿ ಸಿಂಧೂರನ ಹಚ್ಚಿ ನಾನು ಹಚ್ಕೊಂಡಿದ್ದೀನಿ ನೋಡಿ, ಇದು ದೇವಸ್ಥಾನದಲ್ಲಿ ಕೊಟ್ಟಂಥದ್ದು. ಇದನ್ನು ಹಚ್ಚಬೇಕು. ನೀವು ಹಚ್ಚಿ ಎಂದಿನಂತೆ ನೈವೇದ್ಯ, ದೀಪ, ಧೂಪ, ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಮಾರುತಿಲಿ ನೀವೇನು ಕೇಳ್ಕೋಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ಗಂಧ ಲೇಪನ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಗೆಜ್ಜೆ ವಸ್ತ್ರ ನೀವು ಹಾಕಲೇಬೇಕು. ಮಾರುತಿಗಂತೂ ಗೆಜ್ಜೆ ವಸ್ತ್ರ ನೀವು ಹಾಕಲೇಬೇಕು. ಅಂದರೆ 16 + 2 18 ಬರುವಂತೆ ಗೆಜ್ಜೆ ವಸ್ತ್ರನ ಹಾಕಿಬಿಟ್ಟು ನೀವು ಗಂಧನ 1 ಚಿಟಿಕೆ ಗಂಧನ ಕಲಸಿಟ್ಕೊಳ್ಳಿ. ಶುದ್ಧವಾದ ಜಲದಿಂದ ಗಂಧ ಮತ್ತು ಸಿಂಧೂರ 2 ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಕಲಸಿಟ್ಕೊಂಡು ಬಾಲ ಬೆನ್ನದ ಹಿಂಭಾಗ ಬರುತ್ತಲ್ಲ, ಬಾಲದ ಬೆನ್ನ ಭಾಗ ಬರುತ್ತೆ ನೋಡಿ ಬಾಲ, ಅಲ್ಲಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ಗಂಧನ ಹಚ್ಚಿ ನೀವು ಅದ್ರ ಪಕ್ಕ ನಾನು ಮಾಡಿರೋದನ್ನು ವೀಡಿಯೋ ನನಗೆ ಹಾಕ್ತೀನಿ ನೋಡಿ. ನಾನು ಮಾಡುವಾಗ ವೀಡಿಯೋ ಮಾಡ್ಕೊಂಡಿಲ್ಲ, ನಾನು ವ್ರತಾಚರಣೆ ಮಾಡಿದ್ದನ್ನ ನಾನು ವೀಡಿಯೋ ಮಾಡಿಲ್ಲ. ಈ ಗಂಧ ಹಚ್ಚಿದ್ದೀನಿ, 2 ಆಗಿದೆ, ಅದನ್ನು ತೋರಿಸ್ತೀನಿ ನೋಡಿ. ಆ ರೀತಿ ಗಂಧನ ಹಚ್ಚಿಬಿಟ್ಟು ಧೂಪ, ದೀಪ, ನೈವೇದ್ಯನ ಅರ್ಪಣೆ ಮಾಡಿ. ನಂತರ ಸುಲಭವಾಗಿ 2 ಲೈನ್ ಮಂತ್ರ ಇದೆ, ಅದನ್ನು 11 ಬಾರಿ ನೀವು ಹೇಳ್ಕೋಬೇಕು. ಸಂಕಲ್ಪ ಮಾಡಿಕೊಂಡು ಆ ಮಂತ್ರ ಹೇಳಿಕೊಂಡು ನೈವೇದ್ಯ ತೋರಿಸಿ ನೀವು ಆ ಪೂಜೆನ ಸಮಾಪ್ತಿ ಮಾಡಬಹುದು. ತುಂಬ ಸುಲಭವಾಗಿದೆ. ಅಂದು ಯಾವುದೇ ಕೂಡ ಮಾಂಸಾಹಾರನ ನೀವು ಸೇವನೆ ಮಾಡಬಾರ್ದು, ಮನೆಯಲ್ಲೂ ಕೂಡ ಮಾಡಬಾರ್ದು, ಮೊಟ್ಟೆನೂ ಕೂಡ ಬೇಯಿಸೋದಕ್ಕೆ ಹೋಗಬೇಡಿ. ಇದನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಅನ್ನೋದಿದ್ದರೆ ಮಾತ್ರ ನೀವು ವ್ರತನ ಆಚರಣೆ ಮಾಡಿ. ನೀವೇನು ಕೇಳ್ಕೊಳ್ತೀರೋ ಕೇಳಿಕೊಂಡು ಮಾರುತಿಯಲ್ಲಿ ಕೇಳಿಕೊಂಡು ಶ್ರೀರಾಮ ಜಪದೊಂದಿಗೆ ಆಂಜನೇಯನನ್ನು ನಾವು ಸೇವೆ ಮಾಡಬೇಕು. ನಮ್ಮ ಗುರುಗಳ ಪ್ರಾಣ ದೇವರಲ್ವಾ, ರಾಮನ ಬಂಟ ಅಲ್ವಾ, ವಜ್ರಕಾಯ ಅಲ್ವಾ, ಅವರು ಕೈ ಹಿಡಿತಾರೆ, ನಮ್ಗೆ ಅನುಗ್ರಹಿಸ್ತಾರೆ. ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಬೇಕು. ನೀವು ಒಂದ್ರ ಪಕ್ಕ ಗಂಧ ಹಚ್ಚುತ್ತಾ ಹೋಗಬೇಕು. ಗಂಧ ಹಚ್ಚುತ್ತಾ ಹೋದಾಗ ನೀವು ಯಾವಾಗ ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ, ನೀವೇನೋ ಕೇಳ್ಕೊಂಡಿರ್ತೀರ, ಒಂದು 4 ಗಂಧ ಹಚ್ಚುತ್ತೀರಾ, 5 ಗಂಧ ಹಚ್ಚುತ್ತೀರಾ, ಹಚ್ಚಿದ್ಮೇಲೆ ನಿಮಗೆ ಕೆಲಸ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಸಮಾಪ್ತಿ ಮಾಡಿ. ಅಕ್ಷತೆನ ಹಾಕಿ ನನಗೆ ನೆರವೇರಿಸ್ಕೊಟ್ಟಿದ್ದೀರಾ ಅಂತ ಹೇಳಿ ಧನ್ಯವಾದಗಳನ್ನ ಹೇಳಿ ಅವತ್ತಿನ ವ್ರತನ ನೀವು ಸಮಾಪ್ತಿಗೊಳಿಸ್ಕೊಳ್ಳಿ. ಇಷ್ಟೇ ಕಾರ್ಯಸಿದ್ಧಿ ಹನುಮಂತನ ಗಂಧ ಲೇಪನ ವ್ರತದ ಒಂದು ವಿಶೇಷತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನು ಮಾಡ್ಕೋಬಹುದು. ಗಂಧ ಸಿಂಧೂರ 2 ಮಿಕ್ಸ್ ಮಾಡಿ ಹಚ್ಕೊಳ್ಳಿ, ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆದರೆ ಆದಷ್ಟು ಶನಿವಾರ ಮಾರುತಿ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿ ಪ್ರದಕ್ಷಿಣೆ ಆಗಿ ನೀವು
ಬರುವಂಥದ್ದನ್ನು ಮಾಡ್ಕೊಳ್ಳಿ. ತುಂಬ ಕಮೆಂಟಲ್ಲಿ ಕೇಳಿದ್ರಿ ಅಂತ ಹೇಳಿ ಮತ್ತೊಮ್ಮೆ ನಾನು ಇದ್ರಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಆರಾಮಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಭಕ್ತಿಯಿಂದ ಮಾಡಿ, ಸರಳತೆಯಿಂದ ಮಾಡಿ. ಖಂಡಿತ ನಮ್ಮ ಮನೆಯಲ್ಲಿ ಭಗವಂತನ ಅನುಗ್ರಹ ಖಂಡಿತ ಇರುತ್ತೆ ಸ್ನೇಹಿತರೆ. ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇವತ್ತಿನ ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ತಪ್ಪದೆ ನನಗೆ ತಿಳಿಸಿ. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಜೊತೆಗೆ ಉಪವಾಸ ಇರಬೇಕಾ ಅಂತೆಲ್ಲ ಕೇಳಿದ್ದೀರಾ. ಉಪವಾಸ ನೀವು ಒಪ್ಪತ್ತು ಕೂಡ ಇರಬಹುದು. ಆದಷ್ಟು ಹೆಣ್ಣು ಮಕ್ಕಳು ನಿಟ್ಟು ಉಪವಾಸ ಇರಬೇಡಿ. ಲಕ್ಷ್ಮಿ ಆಲಸ್ಯಳಾಗ್ತಾಳೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲ್ಲ. ನಮ್ಮ ಆತ್ಮಕ್ಕೆ ವಂಚನೆ ಮಾಡ್ಕೊಂಡಂಗಾಗುತ್ತೆ. ಒಪ್ಪತ್ತಿರ್ತೀರಾ, ಇರಿ. ಅವತ್ತು ಸಾತ್ವಿಕ ಆಹಾರ ತಗೊಳ್ಳಿ. ಮಧ್ಯಾಹ್ನದವರೆಗೂ ಇದ್ದು ಬೇಕಾದರೆ ಸಾತ್ವಿಕ ಆಹಾರ ಅಂತೇಳಿದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿಯಿಂದ ಮಾಡಿದ ಪದಾರ್ಥನ ತ್ಯಜಿಸಿ ನೀವು ಸಾತ್ವಿಕ ಆಹಾರನ ತಿನ್ನುವಂಥದ್ದು ಮಾಡ್ಕೊಳ್ಳಿ. ಇಲ್ಲ ನಾನು ಸಂಜೆವರೆಗೂ ಇರ್ತೀನಿ ಅಂತ ಹೇಳಿದ್ರೆ ಸಂಜೆ ನೀವು ಸಾತ್ವಿಕ ಆಹಾರ ಊಟ ಮಾಡ್ಕೊಳ್ಳಿ. ಆದಷ್ಟು ಅವತ್ತು ಹೊರಗಿನ ತಿಂಡಿ ಊಟನ ತ್ಯಜಿಸಿ ಮನೆಯಲ್ಲಿ ಆರಾಮಾಗಿ ನೀರನ್ನು ಕುಡೀರಿ. ನೀರನ್ನು ಕುಡಿಬಹುದು, ಜ್ಯೂಸ್ ಕುಟ್ಕೊಳ್ಳಿ, ಹಣ್ಣು ತಿನ್ನಿ. ಹಾಳೊಟ್ಟೆ ನಿಟ್ಟು ಉಪವಾಸ ಮನೆಯ ಗೃಹಿಣಿ ಇರಬಾರ್ದು. ಅದರಿಂದ ನಮಗೆ ದೋಷ ಬರುತ್ತೆ. ಇದನ್ನು ತಿಳ್ಕೊಂಡು ನಾವು ನಿಮ್ಮ ಶಕ್ತಿ ಅನುಸಾರ ಭಕ್ತಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ತಪ್ಪಿದ್ರೂ ಕೂಡ ಭಗವಂತ ಮನಸ್ತಾರೆ, ಕ್ಷಮೆ ಕೇಳ್ಕೊಳ್ಳಿ. ಒಮ್ಮೆ ನೀವು ನನ್ನ ಕೈಲಿ ಶಕ್ತಿ ಇಲ್ಲ, ಶಕ್ತಿ ಕೊಡಬೇಕಾಗಿರೋದೇ ನೀವು ಭಗವಂತ ಅಂತ ಹೇಳಿ ಒಮ್ಮೆ ತಿಳಿದನೆ ಮಾಡಿರುವ ತಪ್ಪಿದ್ದರೆ ಕ್ಷಮೆ ಕೊಡಿ ಭಗವಂತ ಅಂತ ಹೇಳಿ ಮನಸ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ 2 ಕೈಗಳನ್ನು ಜೋಡಿಸಿ ನೀವು ಪ್ರಾರ್ಥನೆನ ಮಾಡ್ಕೊಳ್ಳಿ. ಬರಲಾ, ಮುಂದಿನ ಲಾಗೊಂದಿಗೆ ಬರ್ತೀನಿ. ವಿಶೇಷವಾದ ಲಾಗ್ ಮತ್ತು ವಿಶೇಷವಾದ ನನ್ನ ಲೈಫ್ ಸ್ಟೈಲೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ತುಂಬ ಜನ ನನಗೆ ಯೂಟ್ಯೂಬ್ ಚಾನಲ್ ನಡೆಸ್ತಿರುವಂಥವರು ತುಂಬ ಕಮೆಂಟ್ ಮಾಡ್ತಾಯಿದ್ದೀರಾ. ನನ್ನ ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಬಾರ್ದು ಅಂತ ಹೇಳಿ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ನಿಮ್ಮ ಚಾನಲ್ಗೂ ಕೂಡ ಬರ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ. ಸಂಜೆ ಮೇಲೆ ಫ್ರೀ ಮಾಡಿಕೊಂಡು ನಿಮ್ಮ ಚಾನಲ್ನ ಸರ್ಚ್ ಮಾಡಿಕೊಂಡು ನಿಮಗೂ ಕೂಡ ನಾನು ಕನೆಕ್ಟ್ ಆಗ್ತೀನಿ, ಆಯಿತಾ? ತುಂಬ ಜನ ಮಾಡಿದ್ದೀರಾ, ನಂಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ಯಾರೂ ಬೇಜಾರು ಮಾಡ್ಕೋಬೇಡಿ. ಬರಲಾ, ಮುಂದಿನ ಲಾಗಲ್ಲಿ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಖುಷಿಯಾಗಿ ನಗನಗ್ತಾ ಖುಷಿಯಿಂದ ಬದುಕುವಂತಹದ್ದನ್ನು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ ನಮಸ್ಕಾರ.